ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಥ್ಯಾಂಕ್ ಯು. ಪ್ಲೆಷರ್. ಈಗ ನೋಡಿ ನೀವು ಎಷ್ಟು ಖುಷಿಯಾಗಿದ್ದೀರಾ ಅಂತ. ನೀವು ಯಾವಾಗಲೂ ಹೀಗೆ ಇರಬೇಕು. ಪ್ರತಿ ಸರ್ತಿ ನಾನು ಡಲ್ ಆದಾಗಲೂ ರೀಚಾರ್ಜ್ ಮಾಡಕ್ಕೆ ನೀವು ಇದ್ದೀರಲ್ಲ. ಅಫ್ಕೋರ್ಸ್ ಅದು ನನ್ನ ಕೆಲಸ ಅಲ್ವಾ. ಹೆಂಡತಿ ಆದವಳು ಗಂಡನ ಬ್ಯಾಟ್ರಿನ ರೀಚಾರ್ಜ್ ಮಾಡಬೇಕು ಹೊರತು ಈ ಬ್ಯಾಟ್ರಿ ಡಲ್ ಆಗೋ ಥರ ಅಥವಾ ಡ್ರೈನ್ ಆಗೋ ಥರ ಮಾಡಬಾರ್ದು. ಇದೇ ರೂಲ್ಸು ಗಂಡನಿಗೂ ಅಪ್ಲೈ ಆಗುತ್ತೆ. ಸಂಸಾರ ಅನ್ನೋದು ಹಾಗೆ ಅಲ್ವಾ, ಟೂ ಅದು. ಈ ಗಂಡ ಹೆಂಡತಿ ಸಂಬಂಧ ಹೇಗೆ ಅಂದರೆ, ಮೂಗಿನ ಹೊಳ್ಳೆ ಇದ್ದಂಗೆ. ಒಂದು ಬ್ಲಾಕ್ ಆದ್ರೂ ಉಸಿರು ಗಡ್ದಂಗೆ ಆಗುತ್ತೆ, ತುಂಬಾನೇ ಕಷ್ಟ ಆಗೋಗುತ್ತೆ. ಮೂಗಿನ ಒಳ್ಳೆ ಥರನ. ಬಟ್ ನೀವು ಹೇಳಿದ್ದು ಒಂದಂತೂ ನಿಜ. ನೀವು ಯಾರನ್ನೇ ಕೇಳಿ, ಗಂಡ ಹೆಂಡತಿ ಅಂದರೆ ಅಡ್ಜಸ್ಟ್ ಮಾಡ್ಕೊಂಡು ಹೋಗಬೇಕು ಅಂತ ಒಂದು ಓಲ್ಡ್ ಮಾತು ಹೇಳ್ಬಿಡ್ತಾರೆ. ಬಟ್ ಮೆಜಾರಿಟಿ ಕೇಸಸ್ಸಲ್ಲಿ ಒಬ್ಬರು ಮಾತ್ರ ಅಡ್ಜಸ್ಟ್ ಮಾಡ್ಕೋತಾ ಇರ್ತಾರೆ, ಇನ್ನೊಬ್ರು ಲೈಫ್ ಲಾಂಗ್ ಅವ್ರ ಮೇಲೆ ದಬ್ಬಾಳಿಕೆ ಮಾಡ್ತಾನೆ ಇರ್ತಾರೆ. ಅದನ್ನು ಯಾರು ಅಡ್ಜಸ್ಟ್ಮೆಂಟ್ ಅನ್ನಲ್ಲ, ದೌರ್ಜನ್ಯ ಅಂತಾರೆ. ಸೊ ಅಡ್ಜಸ್ಟ್ ಅನ್ನೋ ಬದಲು ಒಬ್ರನ್ನೊಬ್ರು ಅರ್ಥ ಮಾಡ್ಕೊಂಡ್ರೆ ಎಲ್ಲವೂ ಬ್ಯಾಲೆನ್ಸ್ ಆಗುತ್ತೆ. ಕರೆಕ್ಟ್, ಅದು ಹಾಗೆ ಆಗಬೇಕು. ಬಟ್ ಅದೊಂದು ಬಿಟ್ಟು ಮಿಕ್ಕಿದೆಲ್ಲ ಹೈಡ್ರಾಮಾನು ನಡೆಯುತ್ತೆ. ಬಟ್ ನನ್ನ ಜೀವನದಲ್ಲಿ ಹಾಗಾಗ್ಲಿಲ್ವಲ್ಲ ಅನ್ನೋ ಖುಷಿ ನನಗಿದೆ. ನೀವು ಸಿಕ್ಕಿದ್ರಲ್ಲ. ಸೊ ಈ ಸೋ ಕಾಲ್ಡ್ ಸಂಸಾರದ ತಾಪತ್ರಯ ನನಗಿಲ್ಲ. ಏನು ಗೊತ್ತಾ ಭೂಮಿಕಾ, ಇಷ್ಟು ವರ್ಷದಲ್ಲಿ ನನಗೆ ಯಾರೇ ಸಿಗಲಿ, ಯಾರನ್ನೇ ನೋಡಲಿ, ನಾನು ಅವರಲ್ಲಿ ಅಮ್ಮನ ಹುಡುಕ್ತಿದ್ದೆ. ಅಮ್ಮನ ಪ್ರೀತಿಗೆ ಆಲ್ಟರ್ನೇಟಿವ್ ಆಗಿ ಪ್ರೀತಿ ಏನಾದರೂ ಸಿಗುತ್ತಾ ಅಂತ ಹುಡುಕ್ತಿದ್ದೆ. ಬಟ್ ಪ್ರತಿ ಸತಿ ನಿರಾಸೆನೇ ಆಗ್ತಿತ್ತು. ನಾನು ಬಯಸಿದ ಪ್ರೀತಿ ನಂಗೆ ಸಿಗಲೇ ಇಲ್ಲ. ಬಟ್ ನೀವು ಸಿಕ್ಕಿದ್ರಲ್ಲ, ನಿಮ್ಮ ಮೂಲಕ ನನಗೆ ಆ ಪ್ರೀತಿ ಸಿಕ್ಕಿತು. ಅಮ್ಮ ಇಲ್ಲದೆ ಇದ್ರು ಅಮ್ಮನ ಕೊರತೆನ ನೀವು ಆಲ್ಮೋಸ್ಟ್ ನೀಗಿಸಿದ್ರ. ಈ ಅಮ್ಮನ ಮನಸ್ಸಿರೋಡು ನನಗೆ ಪಾರ್ಟ್ನರ್ ಆಗಿ ಸಿಕ್ಕಿರೋದು ಬಹಳ ಖುಷಿ. ಹಾದಿಗೆ ನೀ ಹಸಿರನೆ ಹಾಸಿದೆ ಬರಡಾದೆ. ಏನ್ ಗೊತ್ತಾ, ಈ ಅಮ್ಮನ ತೊಳ್ನ ಆ ಅಮ್ಮ ನೋಡ್ಬೇಕು ಅನ್ನೋದು ನನ್ನ ಆಸೆ, ನನ್ನ ಬೈಕೆ. ಏನ್ ಗೊತ್ತಾ ಗೌತಮವ್ರೆ, ನಾವು ಯಾವ್ದನ್ನಾದ್ರೂ ಸ್ಟ್ರಾಂಗ್ ಆಗಿ ಫೀಲ್ ಮಾಡ್ತೀವಿ ಅಂದ್ರೆ ಅದು ನಮಗೆ ಬೇಕು, ಸಿಗ್ಲೇಬೇಕು ಅಂತಿದ್ರೆ ನಮ್ಮ ಸುತ್ತ ಯೂನಿವರ್ಸು ನಮ್ಮ ಪರವಾಗಿ ಕೆಲಸ ಮಾಡುತ್ತೆ. ಅದು ನಮಗೆ ಸಿಗೋ ಥರ ಮಾಡುತ್ತೆ. ಸ್ವಲ್ಪ ತಡ ಆಗ್ಬೋದು, ಆದರೆ ಒಳ್ಳೆ ಮನಸ್ಸಿಂದ ನಾವು ಮಾಡೋ ಪ್ರಯತ್ನ ಯಾವತ್ತೂ ವ್ಯರ್ಥ ಆಗಲ್ಲ. ಸೊ ಅಮ್ಮ ಸಿಗ್ಲಿ ಅನ್ನೋ ಈ ನಿಮ್ಮ ಪ್ರಾರ್ಥನೆನ ಯಾವತ್ತೂ ಬಿಡಬೇಡಿ. ನಿಮ್ಮ ಪ್ರಾರ್ಥನೆಗೆ ಫಲ ಸಿಗುತ್ತೆ. ಅಮ್ಮ ಸಿಕ್ಕೇ ಸಿಗ್ತಾರೆ. ಸಿಗ್ತಾರಲ್ವಾ? ಹೇಳದ್ನಲ್ಲ, ಖಂಡಿತ ಸಿಗ್ತಾರೆ. ನನಗಂತೂ 100% ನಂಬಿಕೆ ಇದೆ. ಆ ದೇವರು ನಿಮ್ಮಿಬ್ಬರನ್ನ ಒಂದು ಮಾಡೇ ಮಾಡ್ತಾರೆ. ಥ್ಯಾಂಕ್ ಯು, ಥ್ಯಾಂಕ್ ಯು. ನಿಮ್ಮ ಮಾತುಗಳನ್ನ ಕೇಳಿದಾಗ ನನಗೆ ಹೋಪ್ಸ್ ಜಾಸ್ತಿ ಆಗ್ತಿದೆ. ಥ್ಯಾಂಕ್ ಯು. ಈ ಹೋಪ್ಸ್ನ ಯಾವತ್ತೂ ಕಳ್ಕೊಬೇಡಿ. ಆಫೀಸ್ಗೆ ಲೇಟ್ ಮಾಡ್ಕೋಬೇಡಿ. ಥ್ಯಾಂಕ್ ಯು. ಬಾಯ್ ಬಾಯ್. ಗೌತಮ್ ಅವರಮ್ಮ ಎಲ್ಲಿರ್ಬೋದು, ಹೇಗಿರ್ಬೋದು? ಗೌತಮ್ ಅವರು ಅವ್ರ ತಾಯಿ ಬಗ್ಗೆ ಮಾತಾಡ್ತಿದ್ರೆ ಅವರನ್ನು ನೋಡೋ ಕುತೂಹಲ ಇನ್ನೂ ಜಾಸ್ತಿ ಆಗ್ತಿದೆ. ಅವ್ರು ಎಲ್ಲೇ ಇದ್ರು ಆದಷ್ಟು ಬೇಗ ನಮಗೆ ಸಿಗೋ ಥರ ಮಾಡಪ್ಪ ದೇವ್ರೆ. ಏನಾಯ್ತು? ಯಾಕೆ ಈ ರೀತಿ ಇದ್ದೀರಾ? ಇಲ್ಲ ಅದಕ್ಕೆ ಐಮ್ ಫೈನ್. ಸುಳ್ಳು ಹೇಳ್ತಿದ್ದೀರಾ? ಅದು ಈ ಅದಕ್ಕೆ ಹತ್ರ. ಪಾರ್ಥ ಅವರೇ, ನಮ್ಗೆ ಅಪ್ಸೆಟ್ ಆಗಿದೆ, ಮನ್ಸಲ್ಲಿ ಏನೋ ಒಂದು ಕೊರಿತಾ ಇದೆ ಅಂದರೆ ನಮ್ಮ ಹತ್ತಿರದವ್ರು ಯಾರ ಹತ್ರನಾದರೂ ಅದನ್ನು ಹೇಳ್ಕೊಂಡ್ಬಿಡ್ಬೇಕು. ಆಗ ಮನ್ಸು ಹಗ್ರ ಆಗುತ್ತೆ. ಈಗ ಹೇಳಿ, ನಿಮ್ಮ ಮನಸ್ಸಲ್ಲಿ ಏನು ಕೊರಿತಾ ಇದೆ ಅಂತ. ಅದಕ್ಕೆ ಆ್ಯಕ್ಚುಲಿ ಅದು ನನಗೊಂದು ಡೌಟ್ ಇದೆ. ಅದು ನಿಜನೋ ಸುಳ್ಳು ಅಂತ ಗೊತ್ತಾಗ್ತಾ ಇಲ್ಲ ನನಗೆ. ಅದ್ರ ಬಗ್ಗೆ ಒಂದು ಕರೆಕ್ಟ್ ಜಡ್ಜ್ಮೆಂಟಿಗೆ ಬರೋಕ್ಕಾಗ್ತಾ ಇಲ್ಲ. ಐ ಆಮ್ ರಿಯಲಿ ಕನ್ಫ್ಯೂಸ್ಡ್. ಏನು ಡೌಟು? ಅದು ಅದಕ್ಕೆ ಅದನ್ನ ಹೇಗೆ ಹೇಳಬೇಕು ಅಂತ ನಂಗೆ ಗೊತ್ತಾಗ್ತಾ ಇಲ್ಲ.
ಪಾರ್ಥ ಅವರೇ, ಹೆಸಿಟೇಟ್ ಮಾಡಬೇಡಿ. ನೋಡಿ, ನೀವು ನನ್ನ ಹತ್ರ ಏನು ಬೇಕಾದರೂ ಧೈರ್ಯವಾಗಿ ಹೇಳ್ಕೋಬಹುದು. ನಾನು ನಿಮ್ಮನ್ನು ಜಡ್ಜ್ ಮಾಡಲ್ಲ. ನನ್ನನ್ನು ನಿಮ್ಮ ಬೆಸ್ಟ್ ಫ್ರೆಂಡ್ ಅಂತ ಅನ್ಕೊಳ್ಳಿ. ಈಗ ಅದಕ್ಕೆ ಅವತ್ತು ಮದುವೆ ದಿನ ನಮ್ಮ ಮೇಲೆ ಅಟ್ಯಾಕ್ ಆಯ್ತಲ್ಲ, ಅದರಲ್ಲೊಬ್ಬ ಮಗುಕ್ಕೆ ಮಫ್ಲರ್ ಸುತ್ಕೊಂಡಿದ್ದ. ಆ ಗ್ಯಾಂಗ್ ಲೀಡ್ ಥರ ಇದ್ದ. ಇವತ್ತು ಅದೇ ಥರದ ಮಫ್ಲರ್ನ ನಾನು ಜೈಬ್ರೋ ವಾರ್ಡ್ರೋಬಲ್ಲಿ ನೋಡಿದೆ. ಅದಕ್ಕೆ ಅಲ್ಲ ಪಾರ್ಥ ಅವರೇ, ಅದೇ ಥರದ ಮಫ್ಲರು ಬೇರೆಯವ್ರ ಹತ್ರ ಇರಬಾರ್ದು ಅಂತೇನಿಲ್ವಲ್ಲ? ಇಲ್ಲ, ಅದಕ್ಕೆ ಎಲ್ಲದನ್ನೂ ಸರಿಯಾಗಿ ರೀಕಾಲ್ ಮಾಡ್ಕೊಂಡು ನೋಡಿದಾಗ ಆ ಗ್ಯಾಂಗ್ ಲೀಡರ್ ಇದ್ನಲ್ಲ, ಅವ್ನು ಸೇಮ್ ಟು ಸೇಮ್ ಜೈಬ್ರೋ ಥರನೇ ಇದ್ದ. ಸೇಮ್ ಹೈಟ್, ಸೇಮ್ ಫಿಸಿಕ್. ಇನ್ಫ್ಯಾಕ್ಟ್ ಅವ್ನ ಕಣ್ಣು ಕೂಡ ಸೇಮ್ ಜೈಬ್ರೋ ಥರನೇ ಇತ್ತು. ಯಾಕೋ ಆ ಜೈಬ್ರೋ ಅಂತಾನೆ ನಂಗೆ ಡೌಟ್ ಬರ್ತಾ ಇದೆ. ಪಾರ್ಥ ಅವರೇ, ಏನು ಹೇಳ್ತಿದ್ದೀರಾ? ಆ ವ್ಯಕ್ತಿ ಮತ್ತೆ ಜಯದೇವ್ ಅವರು ಇಬ್ರು ಒಬ್ಬರೇ ಅಂತ ನಿಮಗೆ ಪಕ್ಕಾನಾ? ನೋಡಿ, ಇದು ತುಂಬ ಸೂಕ್ಷ್ಮವಾದ ವಿಚಾರ. ನೀವು ಯಾರ ಮೇಲೆ ಡೌಟ್ ಪಡ್ತಿದ್ದೀರಾ ಅಂತ ನಿಮ್ಗೆ ಗೊತ್ತಲ್ವಾ? ಇಲ್ಲ, ಅದಕ್ಕೆ ನನಗೆ ಯಾಕೋ ಇದ್ರ ಬಗ್ಗೆ ತುಂಬಾ ಸ್ಟ್ರಾಂಗ್ ಆಗಿ ಫೀಲ್ ಆಗ್ತಾ ಇದೆ. ನಾನು ತುಂಬಾ ಹತ್ರದಿಂದ ನೋಡಿದ್ದೀನಿ. ಅದಕ್ಕೆ ಐ ಮೀನ್, ಅದೇ ಮಫ್ಲರ್, ಅದೇ ಕಣ್ಣು, ಅದೇ ಹೈಟು. ನಂಗೆ ಯಾಕೋ ಗಟ್ ಫೀಲಿಂಗ್ ಆಗ್ತಾ ಇದೆ ಅದಕ್ಕೆ ಜೈಬ್ರೋನೇ ಅಂತ. ಅದಕ್ಕೆ ಅವತ್ತಾಗಿದ್ದ ಇನ್ಸಿಡೆಂಟ್ನ ರೀಕಾಲ್ ಮಾಡ್ಕೊಂಡ್ರೆ ನನ್ನ ಡೌಟ್ ಇನ್ನೂ ಸ್ಟ್ರಾಂಗ್ ಆಗ್ತಾ ಇದೆ. ಆದರೆ ಅವ್ರು ಯಾಕೆ ನಿಮ್ಮ ಮೇಲೆ ಅಟ್ಯಾಕ್ ಮಾಡ್ತಾರೆ? ಅವ್ರ ಪರ್ಪಸ್ ಏನು? ಈ ಕ್ವೆಶನ್ಗೆ ನನ್ನ ಹತ್ರ ಆನ್ಸರ್ ಇಲ್ಲ. ಅದಕ್ಕೆ ಆದರೆ ಯಾಕೋ ಗೊತ್ತಿಲ್ಲ, ಅವನೇ ಅಂತ ನನ್ನ ಮನಸ್ಸು ಹೇಳ್ತಾ ಇದೆ. ಆದರೆ ಯಾಕೆ ಅಂತ ಗೊತ್ತಾಗ್ತಾ ಇಲ್ಲ. ಸ್ವಲ್ಪ ಯೋಚನೆ ಮಾಡಿ ನೋಡಿದಾಗ ಎಲ್ಲೋ ಒಂಚೂರು ಹಿಂಟ್ ಸಿಗ್ತಾ ಇದೆ. ಹಿಂಟ ಏನು? ಅದು ಜೈಬ್ರೋಗೆ ನನ್ನ ಅಪೇಕ್ಷೆ ಅವ್ರನ್ನ ಮದುವೆ ಆಗೋದು ಇಷ್ಟ ಇರಲಿಲ್ಲ. ಅದಕ್ಕೆ ಮೋಸ್ಟ್ಲಿ ನನ್ನ ಮೇಲೆ ಅಟ್ಯಾಕ್ ಮಾಡಿಸಿದಾನೆ ಅಂತ ನಂಗೆ ಅನಿಸ್ತಾ ಇದೆ. ಬಟ್ ಇನ್ನೂ ಒಂದು ಪಾಯಿಂಟ್ ಇದೆ. ಅದಕ್ಕೆ ನಾನು ಮಾಮ್ ಹತ್ರ ಪರ್ಮಿಷನ್ ತೊಗೊಂಡೇ ಈ ಮದುವೆ ಆಗಿತ್ತು. ಆದರೂ ಯಾಕೆ ಜೈಬ್ರೋ ನನ್ನ ಅಟ್ಯಾಕ್ ಮಾಡಿಸ್ತಾ ಅನ್ನೋದು ನಂಗೆ ಗೊತ್ತಾಗ್ತಾ ಇದೆ. ಐ ಆಮ್ ರಿಯಲಿ ಕನ್ಫ್ಯೂಸ್ಡ್. ಇಲ್ಲ ಪಾರ್ಥ ಅವರೇ, ಅವ್ರಿಗೆ ನಿಮ್ಮ ಮದುವೆ ಇಷ್ಟ ಇಲ್ಲ ಅಂದ ಮಾತ್ರಕ್ಕೆ ಅವ್ರು ನಿಮ್ಮ ಮೇಲೆ ಅಟ್ಯಾಕ್ ಮಾಡಿದ್ದಾರೆ ಅಂದರೆ ಅದನ್ನ ನಂಬಕ್ಕಾಗ್ತಿಲ್ಲ. ಇಲ್ಲ, ಅದಕ್ಕೆ ಜೈಬ್ರೋ ನಾವು ಅನ್ಕೊಂಡಂಗಿಲ್ಲ. ಅವ್ನು ಬೇರೆ ಥರನೇ ಆಗಿದ್ದೇನೆ ಅನ್ನೋದಕ್ಕೆ ಇನ್ನೊಂದು ರೀಸನ್ ಇದೆ. ಏನು? ಅದಕ್ಕೆ ಈ ನಡುವೆ ಜೈಬ್ರೋ ಆಕ್ಟಿವಿಟೀಸ್ ನೋಡಿದ್ರೆ ತುಂಬಾ ಸಸ್ಪಿಷಿಯಸ್ ಆಗಿದೆ. ಇವತ್ತೇನಾಯ್ತು ಗೊತ್ತಾ? ಅದಕ್ಕೆ ಇವತ್ತು ನಂಗೊಂದು ಫೈಲ್ ಬೇಕು ಅಂತ ನಾನು ಜೈಬ್ರೋ ರೂಮ್ಗೆ ಹೋಗಿದ್ದೆ. ಅವ್ನ ವಾರ್ಡ್ರೋಬಲ್ಲಿ ಒಂದು ಫೈಲ್ ಸಿಕ್ತು. ಅದರೊಳಗಡೆ ನಮ್ಮ ಟೆಂಡರಿಗೆ ಸಂಬಂಧಪಟ್ಟ ಡಾಕ್ಯುಮೆಂಟ್ಸ್ ಇತ್ತು. ಅದಕ್ಕೆ ಯೂಶಲಿ ಬಿಗ್ ಬ್ರೋ ಆ ಡಾಕ್ಯುಮೆಂಟ್ಸ್ನೆಲ್ಲ ಮನೆಗೆ ತರೋದಿಲ್ಲ. ಅದಕ್ಕೆ ಯಾಕೆಂದ್ರೆ ತುಂಬ ಕಾನ್ಫಿಡೆನ್ಷಿಯಲ್ ಅದು. ಅದನ್ನು ಅವನು ಆನಂದ್ ಬ್ರೋ ಹತ್ರ ಬಿಟ್ಟರೆ ಬೇರೆ ಯಾರ ಹತ್ರನೂ ಶೇರ್ ಮಾಡ್ಕೊಳ್ಳೋದೇ ಇಲ್ಲ. ಇನ್ಫ್ಯಾಕ್ಟ್ ಅದನ್ನು ಆಫೀಸ್ ಲಾಕರಲ್ಲಿ ಸೇಫ್ ಆಗಿಟ್ಟಿರ್ತಾನೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.